ಅಂಡ್ ಜೆಂಟ್ಲ್ಮ್ಯಾನ್. ತಮಿಳುನಾಡು ರಾಜಕಾರಣ ಅಂದ್ರೇನೆ ರಣರೋಚಕ. ಅಲ್ಲಿ ಸಿನಿಮಾ ನಾಯಕರೇ ನಿಜ ಜೀವನದ ಹೀರೋಗಳು, ರಾಜಕೀಯ ಐಕಾನ್ಗಳು. ಭಾವನೆಗಳೆಂದ್ರೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡುವಷ್ಟು ಮುಗ್ಧತೆ, ತೆರೆಗೆ ಬಿದ್ರೆ ಏಕಮಾರು ದೋತು ಕೂಡ ಅನ್ನುವಷ್ಟು ದ್ವೇಷ ವೈಷಮ್ಯ. ಡಿಎಂಕೆ ಅಣ್ಣಾ ಡಿಎಂಕೆ ಪಕ್ಷಗಳ ನಡುವಿನ ಜಟಾಪಟಿಯ ನಡುವೆ ನಟ ವಿಜಯ್ ಅವರ ಟಿವಿಕೆ ತಮಿಳುನಾಡಿನಲ್ಲಿ ದಿನದಿಂದ ದಿನಕ್ಕೆ ಸದ್ದು ಮಾಡ್ತಾ ಇದೆ. ಜನನಾಯಕನ್ ಮತ್ತು ಪರಾಶಕ್ತಿ ಚಿತ್ರಗಳ ಫೈಟ್ ರಾಜಕಾರಣದೊಂದಿಗೆ ತಳುಕು ಹಾಕಿಕೊಂಡಿದೆ. ತಮಿಳುನಾಡಿನಲ್ಲಿ ಈಗ ವಿಜಲ್ ಪೋಡು ವಾತಾವರಣ. ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿಯಲ್ಲಿ ತಮಿಳಿನ ಪೊಲಿಟಿಕಲ್ ದಂಗಲ್ ರಿಪೋರ್ಟ್ ಅನ್ನ ನೀಡ್ತಾ ಇದ್ದೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ದೇಶದಲ್ಲಿ ಮತ್ತೊಂದು ಸುತ್ತಿನ ರಾಜಕೀಯ ಜಿದ್ದಾಜಿದ್ದಿಗೆ ಕ್ಷಣಗಣನೆ. ಪಕ್ಕದ ತಮಿಳುನಾಡಿನಲ್ಲಿ ಇನ್ನು ಕೆಲವೇ ತಿಂಗಳಲ್ಲಿ ವಿಧಾನಸಭಾ ಚುನಾವಣೆ. ಪಕ್ಷಗಳ ತಾಲೀಮು ಜೋರಾಗಿದೆ. ಇಲ್ಲಿವರೆಗೂ ಡಿಎಂಕೆ ಹಾಗೂ ಎಐಡಿಎಂಕೆಗಳ ನಡುವಿನ ನೇರ ಪೈಪೋಟಿಯಾಗಿದ್ದಂತಹ ತಮಿಳುನಾಡಿನ ರಾಜಕಾರಣಕ್ಕೆ ಈ ಬಾರಿ ನಟ ವಿಜಯ್ ಎಂಟ್ರಿ ಕೊಟ್ಟಿದ್ದಾರೆ. ಚುನಾವಣಾ ಕಣಕ್ಕೆ ಬಣ್ಣದ ರಂಗನ್ನ ತುಂಬಿದ್ದಾರೆ. ಸಂಚಲನವನ್ನ ಸೃಷ್ಟಿಸಿದ್ದಾರೆ. ನೇರ ಹಣಾಹಣಿಯನ್ನ ತ್ರಿಕೋನ ಸ್ಪರ್ಧೆಯನ್ನಾಗಿ ಪರಿವರ್ತಿಸಿದ್ದಾರೆ. ಡಿಎಂಕೆ ಕಾಂಗ್ರೆಸ್ ಪಕ್ಷದೊಂದಿಗೆ ಮೈತ್ರಿ ಮಾಡಿಕೊಂಡಿದ್ರೆ, ವಿರೋಧ ಪಕ್ಷದಲ್ಲಿರುವಂತಹ ಎಐಡಿಎಂಕೆ ಬಿಜೆಪಿಯೊಂದಿಗೆ ಕೈ ಜೋಡಿಸಿದೆ. ಡಿಎಂಕೆ ಮೈತ್ರಿಕೂಟದಲ್ಲಿ 14 ಪಕ್ಷಗಳಿವೆ. ಅವುಗಳನ್ನ ಚುನಾವಣೆಯವರೆಗೂ ಒಟ್ಟಾಗಿಟ್ಟುಕೊಳ್ಳೋದು, ಸೀಟು ಹಂಚಿಕೆಯಲ್ಲಿ ಯಾರಿಗೂ ಹೆಚ್ಚು ಕಡಿಮೆಯಾಗದಂತೆ ನೋಡಿಕೊಳ್ಳೋದು ಮುಖ್ಯಮಂತ್ರಿ ಸ್ಟಾಲಿನ್ಗೆ ಸವಾಲಿನ ಸಂಗತಿಯಾಗಿದೆ. ಆಡಳಿತ ವಿರೋಧಿ ಅಲೆ ಬೀಸ್ತಾ ಇದೆ. ತಮಿಳಿನಲ್ಲಿ ರಾಜಕೀಯ ಮತ್ತು ಚಿತ್ರರಂಗ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. 1952ರಲ್ಲಿ ತೆರೆಕಂಡಂತಹ ಪರಾಶಕ್ತಿ ಚಿತ್ರಕ್ಕೆ ಎಂ ಕರುಣಾನಿಧಿಯವರ ಚಿತ್ರಕಥೆ ಇತ್ತು. ನಟರಾಗಿ ಶಿವಾಜಿ ಗಣೇಶನ್ ಅವರಿಗೆ ಮೊದಲ ಚಿತ್ರವಾಗಿತ್ತು. ಅದಕ್ಕಿಂತಲೂ ಹೆಚ್ಚಾಗಿ ಚಿತ್ರ ಬ್ರಾಹ್ಮಣಿಕೆ ಮತ್ತು ಹಿಂದೂ ಪದ್ಧತಿಗಳನ್ನ ಕಟುವಾಗಿ ವಿರೋಧಿಸುವ ವಸ್ತುವನ್ನ ಒಳಗೊಂಡಿತ್ತು. ದ್ರಾವಿಡ ಸಂಸ್ಕೃತಿಯನ್ನ ಮುನ್ನೆಲೆಗೆ ತರುವಂತಹ ಚಿತ್ರವಾಗಿತ್ತು. ಕ್ರಾಂತಿಕಾರಿ ಸಂಭಾಷಣೆಗಳ ಮೂಲಕ ಕರುಣಾನಿಧಿಯವರು ದ್ರಾವಿಡ ಸಂಸ್ಕೃತಿಗೆ ಭದ್ರ ಬುನಾದಿಯನ್ನ ಹಾಕಿದ್ರು. ಆಗಿನ ಸರ್ಕಾರ ಆ ಚಿತ್ರವನ್ನ ನಿಷೇಧಿಸಲು ಮುಂದಾಗಿತ್ತು. ವಿರೋಧದ ನಡುವೆಯೂ ಬಿಡುಗಡೆಯಾಗಿ 175 ದಿನ ಓಡಿ ಜನ ಮೆಚ್ಚುಗೆಯನ್ನ ಗಳಿಸಿತ್ತು. ಟ್ರೆಂಡ್ ಸೆಟ್ಟಿಂಗ್ ಚಿತ್ರ ಅಂತ ಹೇಳಿ ದಾಖಲಾಗಿತ್ತು. ಕರುಣಾನಿಧಿಯವರಿಗೆ ರಾಜಕೀಯ ಬುನಾದಿಯನ್ನ ಹಾಕಿಕೊಟ್ಟಿತ್ತು. ಈಗ ನಟ ವಿಜಯ್ ಅವರ ರಾಜಕೀಯ ಪ್ರವೇಶ ಭರ್ಜರಿಯಾಗಿ ನಡೆದಿದೆ. ಅದಕ್ಕೆ ಪೂರಕವಾಗಿ ಕೊನೆಯ ಚಿತ್ರ ಜನನಾಯಕನ್ ಬಿಡುಗಡೆಗೊಳಿಸಿ ಆ ಮೂಲಕ ಜನರನ್ನ ಸೆಳೆಯಲು ಹವಣಿಸ್ತಾ ಇರೋದು ಡಿಎಂಕೆಯಲ್ಲಿ ಕಸಿವಿಸಿಯನ್ನ ಹುಟ್ಟಿಸಿದೆ. ಜೊತೆಗೆ ತಮಿಳುನಾಡಿನ ಜನರ ಸಿನಿಮಾ ಕ್ರೇಜ್ ಅನ್ನ, ಅಭಿಮಾನಿಗಳ ಅತಿರೇಕಗಳನ್ನ ಗಮನಿಸಿರುವಂತಹ ಸ್ಟಾಲಿನ್ ತಮಿಳುನಾಡಿನ ಜನರ ನರನಾಡಿಗಳಲ್ಲಿ ಸಿನಿಮಾ ಬೆರೆತು ಹೋಗಿರೋದನ್ನ ಬಲ್ಲವರು. ತಮ್ಮ ತಂದೆ ಎಂ ಕರುಣಾನಿಧಿಯವರು ಚಿತ್ರರಂಗದಿಂದ ರಾಜಕಾರಣಕ್ಕೆ ಬಂದು 19 ವರ್ಷಗಳ ಕಾಲ ತಮಿಳುನಾಡನ್ನ ಆಳಿರೋದನ್ನ ಖುದ್ದಾಗಿ ಕಂಡವರು. ಹಾಗೆಯೇ 10 ವರ್ಷ ಮುಖ್ಯಮಂತ್ರಿಯಾಗಿ ಮೆರೆದಂತಹ ಜನಪ್ರಿಯ ಚಿತ್ರನಟ ಎಂಜಿಆರ್ ತಮಿಳರ ಆರಾಧ್ಯ ದೈವವಾಗಿದ್ದನ್ನ ನೋಡಿದವರು.
ಅಲ್ಲದೆ 14 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಆಳಿದ ಚಿತ್ರನಟಿ ಜಯಲಲಿತಾ ತಮಿಳರ ಅಮ್ಮನಾಗಿದ್ದನ್ನ ನೋಡುತ್ತಾ ಬೆಳೆದವರು. ಈಗ ಪರಿಸ್ಥಿತಿ ಬದಲಾಗಿದೆ. ಡಿಎಂಕೆ, ಎಐಡಿಎಂಕೆ, ಟಿವಿಕೆ ಹೋರಾಟಕ್ಕೆ ವೇದಿಕೆ ರೆಡಿಯಾಗಿದೆ. ಚುನಾವಣೆ ಹತ್ತಿರ ಬಂದಷ್ಟು ತಮಿಳರ ನಾಡಿ ಮಿಡಿತವು ಹೆಚ್ಚಾಗ್ತಾನೆ ಹೋಗುತ್ತೆ. ಬಟ್ ತೀರ್ಮಾನ ಮಾತ್ರ ಜನ ಒತ್ತುವ ಮತದಲ್ಲಿದೆ. ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.